ನನ್ನ ತಂಗಿಗೆ ನಾನು ಏನಾದರೂ ಹೇಳ್ಕೊತೀನಿ. ನಿಮ್ಮಮ್ಮ ನೋಡೋ ನನಗೇನು. ಮೊದಲ ಸಲ ಬದುಕಿರುವೆ ಈರುಳಿನಲ್ಲೂ ನೆರಳು ಸಹ ಬೆವರುತ್ತಿದೆ. ಪ್ರಜ್ಞೆ ಇಲ್ವನಯ್ಯ? ನಾನೇನ್ ಬೇಕು ಅಂತ ಬಿದ್ನ? ಸುಮ್ಮನಿರ್ಲಾರ್ದೆ ಕೈ ಹಿಡಿದು ಅನ್ನೆಸೆಸರಿ ಸೀನ್ ಕ್ರಿಯೇಟ್ ಮಾಡಿ ಈಗ ನನಗೆ ಹೇಳ್ತೀಯಾ? ಅಲ್ಲ, ಅದು ಹೊರಗೋಗಿ ಅದಕ್ಕೆ ಹಾಗೆ ಹೇಳ್ತಾರ? ಸ್ವಲ್ಪ ನಾದ್ರು ಕಾಮನ್ ಸೆನ್ಸ್ ಬೇಡ್ವಾ? ನಾನು ನಿನ್ಮೇಲೆ ಬಿದ್ದು ನಿನಗೇನಾದ್ರೂ ಆಗಿದ್ದಿದ್ರೆ ಮೊದಲೇ ಒಳ್ಳೆ ಪೊರ್ಕೆ ಕಡ್ಡಿ ಇದ್ದಂಗಿದೆಯಾ? ಮುರಿದೋಗಿ ನಿನ್ಗೇನಾದ್ರೂ ಆಗಿ ನಿನ್ನಲ್ದೆ ನಿಮ್ಮ ಮನೆಯವರು ನಾನೇ ಸಾಕ್ಬೇಕು. ಆ ಟೆನ್ಷನ್ ಎಲ್ಲ ಹಾಗೆ ಹೇಳಿದೆ. ಪದೇ ಪದೇ ಮಾತು ಚೇಂಜ್ ಮಾಡ್ತಿರೋದು ನೋಡಿದ್ರೆ ಯಾಕೋ ಡೌನ್ ಮಾಡ್ತಿದ್ದಾನ ಅಂತ ಡೌಟು. ಏನಂದೆ? ಏನಿಲ್ಲ, ನನಗೆ ನಿನ್ ಜೊತೆ ಮಾತಾಡಕ್ ಇಷ್ಟ ಇಲ್ಲ ಅಂದೆ. ಲೈಫಲ್ಲಿ ಯಾವತ್ತಾದ್ರೂ ಸಿಚುವೇಶನ್ಗೆ ರೆಲೆವೆಂಟ್ ಆಗಿ ಮಾತಾಡಿದ್ಯಾ? ನಾನೇ ನನ್ನ ಜೊತೆ ಬಂದ್ಬಿಟ್ಟು ಹರಟಿ ಹೊಡಿ ಅಂತ ಹೇಳಿದ್ನ. ಮಾತಾಡಕ್ ಇಷ್ಟ ಇಲ್ಲ ಅಂತ ನಾನ್ ಸೆನ್ಸ್. ಯೋ, ನೀನ್ ಹೊರಗೆ ಹೊರಟಿದ್ಯಲ್ಲ ಆ ಕೋಪದಲ್ಲಿ ಹೇಳ್ದೆ. ಅಮ್ಮ, ಅಕ್ಕ, ಸಾರ್ಥಕಣ್ಣ, ಅದಕ್ಕೆ ಎಲ್ಲರೂ ಹೊರಗಡೆನೇ ಇದ್ದಾರೆ. ಎಲ್ಲರೂ ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗಲ್ಲ. ಅಮ್ಮಂಗೆ ಸಮಾಧಾನ ಮಾಡೋಕ್ಕಂತೂ ಸಾಧ್ಯನೇ ಇಲ್ಲ. ಕೇರೆ ಮಾಡದೆ ಹೊರಟೋನ್ಗೆ ಇದನ್ನೆಲ್ಲ ಕನ್ವಿನ್ಸ್ ಮಾಡೋಕ್ಕಾಗಲ್ಲ ಅನ್ನೋ ಕಾಂಟೆಕ್ಸ್ಟ್ ಎಲ್ಲ ಹೇಳ್ದೆ. ಆಯ್ತಾಯ್ತು, ಮುಂದಿನ ದಾರಿ ಏನು ಅಂತ ನೋಡು. ನನಗೆ ಜಾಸ್ತಿ ಓದ್ತಿರೋದಕ್ಕಾಗಲ್ಲ. ನಾನೇನು ಆಸೆ ಪಟ್ಟು ಎಲ್ಲಿದ್ದೀನ? ಅವರೆಲ್ಲ ಹೊರಗೆ ಹೋಗೋವರೆಗೂ ನಾವು ಇಲ್ಲೇ ಇರಬೇಕು, ಬೇರೆ ದಾರಿನೇ ಇಲ್ಲ. ನನ್ನ ಕರ್ಮ. ಜಗತ್ತಲ್ಲಿ ಕೋಟಿಗಟ್ಟಲೆ ಹುಡುಗಿರಿದ್ರು ಆ ವಿಕ್ರಾಂತಿಗೆ ಲವ್ ಮಾಡೋದಕ್ಕೆ ನಿಮ್ಮ ಅಕ್ಕನೇ ಬೇಕಿತ್ತ? ಅಪ್ಪಣ್ಣ, ನಮ್ಮ ಅಕ್ಕ ವಿಕ್ಕಿ ಅವ್ರನ್ನ ಲವ್ ಮಾಡ್ತಿದ್ರೆ ಅಂತ ಗೊತ್ತಾದ ತಕ್ಷಣ ನಾನೇನ್ ಖುಷಿಲ್ಕೊಂಡು ಎಲ್ಲಿ ಪಾರ್ಟಿ ಮಾಡ್ಬೋದು ಅಂತ ಯೋಚನೆ ಮಾಡಲಿಲ್ಲ. ನಿನ್ ತಮ್ಮನೇ ಆಗ್ಬೇಕಿತ್ತಂತ ನಾನು 1000 ಸಲ ಪ್ರಶ್ನೆ ಮಾಡ್ಕೊಂಡಿದ್ದೀನಿ. ನೀನೇ ಸರಿಯಾಗಿ ಜೋಡಿ ಕಣೆ, ಸರಿಯಾಗಿ ಮುಗ್ದಾರ ಹಾಕಿದ್ಯಾ. ಮಾತು ಕೇಳಿಲ್ಲ ಅಂದ್ರೆ ಸ್ಟ್ರೈಕ್ ಮಾಡಾದ್ರೂ ಮಾತು ಕೇಳಿಸ್ಬೇಕಲ್ಲ ಚಿಕ್ಕತ್ತೆ. ಕರೆಕ್ಟಾಗಿ ಹೇಳಿದೆಮ್ಮ. ಅದೇ ಒಂದು ಕೆಲಸ ಮಾಡು, ಮದುವೆ ಮುಗಿಯೋವರೆಗೂ ಇವನನ್ನ ಕರ್ಕೊಂಡು ನಮ್ಮ ಮನೆಗೆ ಬಂದ್ಬಿಡು. ಮಕ್ಕಳು ಖುಷಿ ಆಗ್ತಾರೆ, ಮನೆಗೂ ಒಂದು ಕಳೆ ಬರುತ್ತೆ. ಚಿಕ್ಕತ್ತೆ, ಈ ವಿಷಯವಾಗಿ ಆಗ್ಲೇ ಸಾರ್ಥಕ್ಕೆ ಹೇಳಿದ್ದೀನಿ. ನಾವು ಮದುವೆ ಮೊದಲೇ ಹೋಗಬೇಕು, ಅವರೆಲ್ಲ ನಮ್ಮ ಮದುವೆಲಿ ಎಷ್ಟೆಲ್ಲ ಓಡಾಡಿದ್ದಾರೆ ಅಂತ. ಒಳ್ಳೇದು ಕಣೆ, ನಿನಗಿರೋ ಬುದ್ಧಿ ಇವನಿಗಿಲ್ಲ ನೋಡು. ಅಯ್ಯೋ ಚಿಕ್ಕಮ್ಮ, ಆ್ಯಕ್ಚುಲಿ ಇದು ನನ್ನ ಡೈಲಾಗು. ಇವಳು ತಾನೇ ಹೇಳಿದ್ದು ಅನ್ನೋ ಥರ ಬಿಲ್ಡಪ್ ತಗೋತಾಳೆ.
ನಿಮಿಷ. ಸಿಗ್ತೀನಿ ವಿಕ್ರಾಂತ್ ಅವರೇ. ನಾನು ಅಮ್ಮನ ಜೊತೆ ರೂಪ್ ಸಂಗಮಿಗೆ ಬಂದಿದ್ದೀನಿ. ನಾನು ಏನು ಹೇಳಿದ್ರು ನೀವು ಕಾಲ್ ಮಾಡೋದು ಮಾತ್ರ ಬಿಡಲ್ಲ ಅಲ್ವಾ? ಒಂದು ನಿಮಿಷ ಇರಿ, ಮಾತಾಡ್ತೀನಿ. ಅಮ್ಮ ಏನಾದರೂ ಕೇಳಿಸ್ಕೊಂಡ್ರೆ ಕಷ್ಟ. ಅಮ್ಮ ಏನಾದರೂ ಇವ್ರನ್ನ ಈಗ ನೋಡಿದ್ರೆ ಅಷ್ಟೇ ಕತೆ. ನೀನು ತಮಾಷೆ ಮಾಡದೆ ಬಿಟ್ಟಿಲ್ಲ ಕಣ ಸಾರ್ಥಕ. ಯಾರ್ದಮ್ಮ ಫೋನು? ಅಮ್ಮ, ಅದು ಅಂಜು ಫೋನ್ ಮಾಡಿದ್ಲು. ತುಂಬ ಹೊಟ್ಟೆ ಹಸಿತಿದೆ ಅಂತ ಹೇಳ್ತಿದ್ಲಮ್ಮ. ಹಸುವಾಗ್ತಿದೆಯಂತ? ನಾನು ಮನೇಲಿ ಅಡುಗೆ ಮಾಡಿಟ್ಟು ಬಂದಿದ್ದೀನಿ ತಾನೆ, ನೋಡೋಕ್ಕೇನಂತೆ ಅವಳಿಗೆ? ಗೊತ್ತಿಲ್ಲ ಅಮ್ಮ, ಅವಳಿಗೆ ಬಡಿಸ್ಕೊಳಕ್ಕೆ ಇಷ್ಟ ಇದೆಯೋ ಇಲ್ವೋ. ಮೂತಿ ಊದಿಸ್ಕೊಂಡ್ರೆ ತಿಂದೆ ಹಾಗೆ ಇದ್ಬಿಡ್ತಾಳೆ. ಬಾಮ್ಮ, ನಾವು ಹೋಗ್ಬಿಡೋಣ. ನೋಡಿದ್ಯಾ ಆದ್ಯಾ, ನನ್ನ ಹೆಣ್ಮಕ್ಳು ಒಬ್ರಿಗಿಂತ ಒಬ್ಬರು ವಿಚಿತ್ರ. ಇಲ್ಲೊಬ್ಳು ತನ್ನ ಮದುವೆಗೆ ತಾನೇ ಸೀರೆ ಕೊಂಡ್ಕೊಳ್ಳೋಕೆ ಬಂದಿದ್ರೆ ಇನ್ನೊಬ್ಳು ಮನೇಲಿ ಕೂತ್ಕೊಂಡು ಫೋನಲ್ಲಿ ಕೆಲಸ ಮಾಡಿಸ್ಕೊತಿದ್ದಾಳೆ. ಆಮೇಲೆ ಚಪ್ರದ ಪೂಜೆಗೆ ಸ್ವಲ್ಪ ಬೇಗ ಬರಬೇಕು. ಇವನ್ ತಪ್ಪಿಸ್ಕೊಳ್ದಿರಾಗ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಆಯ್ತು ಚಿಕ್ಕಮ್ಮ, ನಾವು ಬಂದೇ ಬರ್ತೀವಿ, ನೀವು ಟೆನ್ಷನ್ ಮಾಡ್ಕೋಬೇಡಿ. ಹುಷಾರು ಪುಟ. ಆರ್ತಿ, ನೀನೊಂದು ಸೀರೆ ಇಷ್ಟಪಟ್ಟಿದೆಯಲ್ಲ, ಅದು ಯಾವಾಗಲೇ ಅದನ್ನು ತಗೊಂಡು ಬಿಲ್ಲಿಂಗ್ ಕೌಂಟ್ರಿಗೆ ಬಂದ್ಬಿಡು. ನಾನು ಅಲ್ಲೇ ಇರ್ತೀನಿ. ಬರ್ತೀನಿ ಕಣೋ, ಬರ್ತೀನಮ್ಮ. ಹೋದ್ರು ಅನ್ಸುತ್ತೆ. ಬಾಯಿ ಕೇಳಿಸ್ತಲ್ಲ. ಸರಿ, ನಾನಿನ್ನು ಹೊರಡ್ತೀನಿ. ಮತ್ತೆ ಸೀರೆ? ನನಗಿನ್ನೂ ಜಾಸ್ತಿ ಹೊತ್ತಿಲ್ಲ ಅಂದರೆ ಇಟ್ ಬಿಗಿ ಪ್ರಾಬ್ಲಮ್. ಒಂದು ಕೆಲಸ ಮಾಡು, ವಿಕ್ರಾಂತಿ ವಿಡಿಯೋ ಕಾಲ್ ಮಾಡು. ವಿಡಿಯೋ ಕಾಲಲ್ಲಿ ಸ್ಯಾರಿ ಸೆಲೆಕ್ಟ್ ಮಾಡು. ಸರಿ ಆಯ್ತು. ಯೋ, ನಾನೇನ್ ಮತ್ತೆ ಬೀಳಲ್ಲ. ಹಿಡ್ಕೊಳ್ಳೋ ಆಸೆ ಎಲ್ಲ ಏನ್ ಪಡ್ಬೇಡ. ಶಡಪ್. ನಾನು ಹೇಳಿದಕ್ಕೆ ವಾದ ಮಾಡಿದ್ರೆ ಸೈಲೆಂಟಾಗಿ ಒಪ್ಕೊಂಡಲ್ಲ ಅಂತ ಶಾಕ್ ಆಯಿತು, ಅದಕ್ಕೆ ನೋಡ್ತಿದ್ದೆ. ನಾನೇನ್ ನೀನಾ? ಮಾತಾಡಿದ ಮಾತಲ್ಲಿ ನಿಜ ಇದ್ರು ತಂದೆ ಸರಿ ಅಂತ ಈಗ ಮುಂದಿಟ್ಕೊಂಡು ವಾದ ಮಾಡಕ್ಕೆ? ನಾಟ್ ಇವನ್ ಫಾರ್ ಅ ಮಿನಿಟ್ ನಿಂಕಲ್ಲಿ ನಾರ್ಮಲ್ ಆಗಿರೋದಕ್ಕಾಗಲ್ಲ ಅಲ್ವಾ? ದೊಡ್ಡ ಮೆಂಟ್ಲು ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಪ್ರೆಗ್ನೆನ್ಸಿ ಬ್ರೇನ್ ಇದನ್ನೇ ಹೇಳಿದ್ದು. ಇವರಿಬ್ಬರು ಮಧ್ಯೆ ಸಮಥಿಂಗ್ ಇರೋದ್ರಲ್ಲಿ ಡೌಟೇ ಇಲ್ಲ. ಅಣ್ಣ, ಏನು ನಡೀತಾ ಇದೆ ಇಲ್ಲಿ? ಎಲ್ಲರ ಮುಂದೆ ಒಬ್ಬರನ್ನ ಕಂಡ್ರೆ ಇನ್ನೊಬ್ರಿಗೆ ಆಗಲ್ಲ ಥರ ಡ್ರಾಮಾ ಮಾಡ್ತೀರಾ? ಹಾಗೆಲ್ಲ ಏನೂ ಇಲ್ಲಮ್ಮ. ಓ, ಏನೂ ಇಲ್ಲ ಅಂದರೆ ಒಂದೇ ಟ್ರಯಲ್ ರೂಮಲ್ಲಿ ಬಚ್ಚಿಟ್ಕೊಂಡು ಇಬ್ರು ಏನು ಮಾಡ್ತಿದ್ರಿ? ಅವತ್ತು ಸಾರ್ಥಕ್ ಬೇರೆ ನಿಮ್ಮಿಬ್ಬರನ್ನು ಹಿಡಿದಿದ್ರು. ಕೇಳಿದಕ್ಕೆ ನೀನೇ ಕೆಲ್ಸಕ್ಕೆ ವಾಪಸ್ ಕರಿತಿದ್ಯಾ, ಅದಕ್ಕೆ ಪ್ರೈವೇಟಾಗಿ ಮೀಟ್ ಮಾಡಬೇಕು ಅಂತ ಅಮೂಲ್ಯ ಹೇಳಿದ್ಲಂತೆ. ಅಲ್ಲ, ಇಬ್ರು ಸೇರ್ಕೊಂಡು ಏನು ನಡೆಸ್ತಿದ್ದೀರಾ ಅಂತ. ಅದಕ್ಕೆ ಅದು ಅದನ್ನೇ ಏನು ಅಂತ ಕೇಳ್ತಾ ಇರೋದು. ಈಗ ಇಬ್ರು ರೂಪ್ ಸಂಗಮಿಗೆ ಬಂದಿದ್ದಕ್ಕೆ ಏನ್ ನೆಪ ಹೇಳ್ತೀರಾ? ಅದ್ಯಾ, ನೀವು ಅನ್ಕೊಂಡಾಗೆಲ್ಲ ಏನೂ ಇಲ್ಲ. ಅಂದ್ರೆ ನಾವು ಅನ್ಕೊಳ್ದೆ ಇರೋ ಥರದ್ದು ಕೂಡ ಏನೋ ಇದೆ ಅಂತ ಆಯ್ತು. ಹೇಳ್ಬಿಡು, ಏನ್ ಸಮಾಚಾರ ಅಂತ. ಸರಿಯಾಗಿ ತಗ್ಲಾಕೊಂಡ್ವಿ. ಅಕ್ಕಂಗೆ ಸೀರೆ ತಗೊಳಕ್ ಬಂದಿದ್ವಿ ಅಂತಾನೂ ಹೇಳಕ್ಕಾಗಲ್ಲ. ಹಾಗೇನಾದ್ರೂ ಹೇಳಿದ್ರೆ ಅಕ್ಕ ಮತ್ತೆ ವಿಕ್ಕಿ ಮಧ್ಯೆ ಏನೋ ಇದೆ ಅಂತ ಗೊತ್ತಾಗುತ್ತೆ. ಬಜ್ರಂಗಿ, ನೀನೇ ಕಾಪಾಡ್ಬೇಕಪ್ಪ.
ನನಗೆ ಎಲ್ಲ ಅರ್ಥ ಆಯ್ತು ಆದ್ಯ. ವೇದಾಂತ್ ಮತ್ತೆ ಅಮೂಲ್ಯ ಒಬ್ರನ್ನೊಬ್ರು ಪ್ರೀತಿಸ್ತಾ ಇದ್ದಾರೆ. ಎಲ್ಲ ಇಲ್ಲೇ ಡಿಸೈಡ್ ಆಗ್ಬೇಕಾ? ಬೇರೆ ಕಡೆ ಹೋಗಿ ಮಾತಾಡ್ಬೋದಲ್ಲ? ಈಗಾಗಲೇ ರೌಡಿ ನಾಗ್ನಿ ಮತ್ತೆ ಅಗ್ರಜ ಸೇರಿ ಆರ್ತಿ ಅವ್ರಿಗೆ ಸೀರೆ ತಂದಿರ್ತಾರೆ. ನಾನು ಯಾಕೆ ಸೀರೆ ಇಸ್ಕೊಂಡು ಆರ್ತಿ ಮನೆ ಟೆರೆಸ್ಗೆ ಹೋಗಿ ಆ ಸೀರೆನ ಅವ್ರಿಗೆ ಕೊಟ್ಟು ಬರಬಾರ್ದು? ಹಾಗೆ ಅವ್ರ ಕೆನ್ನೆಗೆ ಒಂದು ಹೂ ಥರ ಅವ್ನು ಮುತ್ಕೊಟ್ಟು ಬರ್ಬೋದು. ವಿಕಿ, ಯು ಆರ್ ಸೋ ರೊಮ್ಯಾಂಟಿಕ್ ಮ್ಯಾನ್. ನಾಳೆನೇ ಅವ್ರ ಮನೇಲಿ ಚಪ್ರ ಪೂಜೆ ಅಂತ ಹೇಳಿದ್ದಾರೆ. ಆಮೇಲೆ ಮದುವೆ ಮುಗಿಯೋ ತನಕ ಅವ್ರು ಸಿಗ್ತಾರೋ ಏನೋ. ವಿಕಿ, ನೀನು ಈಗಲೇ ಹೊರಡಬೇಕು. ಕಮಾನ್ ಮ್ಯಾನ್, ಹೊರಡು. ಈಗೀಗ ನಾನು ಜೋರಾಗೆ ಮಾತಾಡ್ತಿದ್ದೀನಿ. ಮದರ್ ಇಂಡಿಯಾ ಎಲ್ಲ ಕೇಳಿಸ್ಕೊಂಡ್ಬಿಟ್ರ ನನ್ನ ಹುಡುಗಿ ಆರ್ತಿ ಅಂತ ಗೊತ್ತಾದ್ರೆ ದೊಡ್ಡ ರಂಪನೆ ಆಗುತ್ತೆ. ಇವ್ರನ್ನ ಹೇಗೋ ಸಂಭಾಳಿಸ್ಬೋದು, ಆದ್ರೆ ವಿಷಯ ಆರ್ತಿ ಮನೆಯವ್ರಿಗೆ ಗೊತ್ತಾದ್ರೆ ಯಾಕಪ್ಪ ನಾನು ನೋಡ್ತಿದ್ದ ಹಾಗೆ ಸೈಲೆಂಟ್ ಆಗಿಬಿಟ್ಟೆ? ಏನು ವಿಷಯ? ನಿಮ್ಮನ್ನು ನೋಡೋಕ್ಕಿಂತ ಮುಂಚೆ ನಾನೇನು ವೈಲೆಂಟ್ ಆಗಿರಲಿಲ್ಲ. ನೀವೇ ಸುಮ್ಮನೆ ಏನೇನೋ ಇಮ್ಯಾಜಿನ್ ಮಾಡ್ಕೊಳ್ತೀರಪ್ಪ. ಒಳ್ಳೆ ತಮಾಷೆನಿಂದ ಎಲ್ಲ ಹೊರಟಿರೋ ಹಾಗಿದೆ. ಯಾವ ಕಡೆ? ಎಕ್ಸಾಕ್ಟಾಗಿ ಇಂಥ ಕಡೆನೇ ಅಂತ ಇಲ್ಲ, ಹೊರಗಡೆ ಸ್ವಲ್ಪ ಕೆಲಸ ಇತ್ತು, ಹಾಗೆ ಸುತ್ತಾಡ್ಕೊಂಬರೋಣ ಅಂತ. ವಿಕಿ, ನೀನು ಹುಟ್ಟಿದಾಗಿಂದ ನಾನು ಯಾವತ್ತನೇ ನಿನಗೆ ಸಪೋರ್ಟ್ ಮಾಡಿಲ್ಲ ಹೇಳು. ನೀನು ಆಸೆ ಪಟ್ಟಿದ್ದೆಲ್ಲ ಸಿಗಬೇಕು ಅಂತ ಬಯಸೋಳು ನಾನು. ಮದರ್ ಇಂಡಿಯಾ ಪ್ಲೀಸ್, ಮತ್ತೆ ನೀವು ಅದ್ರ ಬಗ್ಗೆ. ನಾನು ನಿನ್ನ ತಾಯಿ ಕಣೋ, ನಾನು ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಹೇಳು. ಪ್ಲೀಸ್ ವಿಕ್ಕಿ, ಆ ಹುಡುಗಿ ಯಾರು ಅಂತ ಹೇಳು. ನನ್ನಿಂದ ಏನಾಗುತ್ತೋ ನಾನು ಅದನ್ನು ಮಾಡ್ತೀನಿ. ಅವಳೊಬ್ಳು ಮಿಡಲ್ ಕ್ಲಾಸ್ ಹುಡುಗಿ ಅಂತ ಗೊತ್ತಾದ್ರೆ ನೀವು ಮದುವೆ ಮಾಡಿಸ್ತೀರಾ ಮದರ್ ಇಂಡಿಯಾ? ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗ್ತಿದೆ ನಿಮ್ಮಿಂದ ಈ ಕೆಲಸ ಆಗಲ್ಲ ಅಂತ. ಅದಕ್ಕೆ ಅವ್ರು ಯಾರು ಅಂತ ನಾನು ನಿಮ್ಗೆ ಹೇಳಲ್ಲ. ಹೇಳಿದ್ರೆ ಅಂತಸ್ತು, ಡಿಗ್ನಿಟಿ, ಸ್ಟೇಟಸ್ಸು ಅಂತ ಅವ್ರ ಫ್ಯಾಮಿಲಿಗೆ ತೊಂದರೆ ಕೊಡ್ತೀರಾ. ನನಗೆ ನೋವು ಕೊಡೋದಕ್ಕೆ ಇಷ್ಟ ಇಲ್ಲ. ಕನ್ಸಲ್ಲೂ ನೀನಿಂತ ಕೆಲಸ ಮಾಡ್ತೀಯ ಅಂತ ಅಂದ್ಕೊಂಡಿರ್ಲಿಲ್ಲ ವಿಕ್ಕಿ. ನೀನು ಈ ವಿಷಯ ಮುಚ್ಚಿಟ್ಟಾಗಲೇ ಅವಳು ಯಾವುದೋ ಚೀಪ್ ಫ್ಯಾಮಿಲಿ ಅವಳು ಅಂತ ತಿಳ್ಕೋಬೇಕಿತ್ತು. ಇದನ್ನ ಹೀಗೆ ಬಿಟ್ಟರೆ ಆಗಲ್ಲ, ನಾನೇನಾದರೂ ಮಾಡಲೇಬೇಕು. ಅಣ್ಣ, ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಸಾರ್ಥಕ್ ಹೇಳಿದ್ ನಿಜ ಅಂತ ನಂಗೆ ಈಗಲೂ ನಂಬಕ್ ಆಗ್ತಾ ಇಲ್ಲ. ಫೈನಲ್ ಆಗಿ ನಿಂಗೂ ಲವ್ ಆಯ್ತು. ಅದು ಅಮೂಲ್ಯ ಅಂತ ಒಳ್ಳೆ ಹುಡುಗಿ ಮೇಲೆ. ವಾವ್, ಐ ಜಸ್ಟ್ ಕಾಂಟ್ ಬಿಲೀವ್ ದಿಸ್. ಆದ್ಯ, ಅದು ನೋ ಪ್ರಾಬ್ಲಮ್ ಅಣ್ಣ. ಅಮ್ಮಂಗೆ ಗೊತ್ತಾದ್ರೆ ತಕ್ಕಾರ್ ಮಾತಾಡಂತ ತಾನೇ ಇಬ್ರು ಎಲ್ಲರದೂ ವಿಷಯ ಮುಚ್ಚಿಟ್ಟು ಕದ್ದು ಮುಚ್ಚಿ ಓಡಾಡ್ತಾ ಇರೋದು. ಹಾಗೆಲ್ಲ ಏನು ಇಲ್ಲಮ್ಮ, ಒಂದು ನಿಮಿಷ ನನ್ನ ಮಾತು ಕೇಳು. ಅಯ್ಯೋ ಇರೋಣ. ಅಮೂಲ್ಯ, ನಿಮ್ಮಿಬ್ರು ಸೂಪರ್ ಜೋಡಿ ಆಗತ್ತೆ. ಇಬ್ರು ನೋಡಕ್ ಸೂಪರ್ ಆಗಿದ್ದೀರಾ. ಸಾಲದಕ್ಕೆ ನಿಮ್ಮಿಬ್ರಿಗೂ ಫ್ಯಾಮಿಲಿನೇ ಫಸ್ಟ್ ಪ್ರಿಯಾರಿಟಿ. ನಂಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ. ನಂಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾ.
ನಾವಿಬ್ರು ಪ್ರೀತಿಸ್ತಿಲ್ಲ. ಅಲ್ಲ ವೇದಾಂತ್, ಇಷ್ಟೆಲ್ಲ ಗೊತ್ತಾದ್ಮೇಲೂ ಮುಚ್ಚಿಡೋಂಥದ್ದು ಏನಿದೆ? ನಾವೇ ನಿಮ್ಮ ಲವ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ದೀವಲ್ಲ. ಅಣ್ಣ ಪ್ಲೀಸ್, ಹೋಗಿ ಹೋಗಿ ನಾನು ಇವನನ್ನ ಲವ್ ಮಾಡ್ತೀನಿ ಅಂತ ಹೇಗೆ ಅಂದ್ಕೊಂಡೆ? ಆ ಥರ ಕೆಟ್ಟ ಆಲೋಚನೆ ಆದ್ರೂ ಹೇಗೆ ಬರಕ್ ಸಾಧ್ಯ ಅಂತೀನಿ. ನಮ್ಮಿಬ್ರು ಮಧ್ಯೆ ಲವ್ವು ಇಲ್ಲ, ಮಣ್ಣು ಇಲ್ಲ, ಮುಂದೆ ಕೂಡ ಇರಲ್ಲ. ನನಗೆ ಹುಡುಗಿರಂದ್ರೆ ಆಗಲ್ಲ ಅಂತಂದ್ರೆ ಲವ್ ಮಾಡ್ತೀನಿ, ಅದು ಈ ಬಚಾರಿನ. ಐ ಕಾಂಟ್ ಇವನ್ ಇಮ್ಯಾಜಿನ್ ದಟ್. ಜಗತ್ತಲ್ಲಿ ಇವಳೊಬ್ಳೆ ಹುಡುಗಿ ಬದುಕಿದ್ದು ನಾನು ಇವಳೇ ಮದುವೆ ಆಗಬೇಕು ಅನ್ನೋ ಪರಿಸ್ಥಿತಿ ಬಂದರೆ ನಾನು ಮದುವೆನ ರಿಜೆಕ್ಟ್ ಮಾಡಿ ಹ್ಯಾಪಿಯಾಗಿ ಸತ್ತೋಗ್ತೀನಿ ಅಷ್ಟೇ. ನಂಗಂತೂ ಏನೂ ಅರ್ಥ ಆಗ್ತಾ ಇಲ್ಲ. ಇಬ್ರು ಹಾವು ಮುಂಗ್ಸ ಥರ ಆಡೋರು ಮತ್ತೆ ಕದ್ದು ಮುಚ್ಚಿ ಓಡಾಡ್ತಿದ್ದೀರಾ. ಇದು ಲವ್ ಅಲ್ವಾ? ಅದ್ಯಾ ಪ್ಲೀಸ್ ಅದ್ಯಾ, ಇದಕ್ಕೆ ಲವ್ ಅನ್ನು ಬೋರ್ಡ್ ಹಾಕಿ ನನ್ನ ಲೈಫ್ ಮೇಲೆ ಜಿಗುಪ್ಸೆ ಬರೋ ಹಾಗೆ ನನಗೆ ಮಾಡಬೇಡ. ನಾವಿಬ್ರು ಲವ್ ಮಾಡ್ತಿಲ್ಲ ನಿಜ, ಆದ್ರೆ ನಾವಿಬ್ರು ಒಟ್ಟಿಗೆ ಓಡಾಡೋದಕ್ಕೆ ಕಾರಣ ಲವ್ ಮಾಡ್ರೆ. ನಮ್ಮಿಬ್ರು ಫ್ಯಾಮಿಲಿಯಿಂದ ಬೇರೆ ಇಬ್ರು ಲವ್ ಮಾಡ್ತಿದ್ದಾರೆ. ಧಾರೆ ಸೀರೆ ತಗೊಂಡಾಯ್ತು, ಅಲ್ಲಿಗೆ ಅರ್ಧ ಕೆಲಸ ಮುಗ್ದಂಗಾಯ್ತು. ಆಮೇಲೆ ಟೈಮ್ ಸಿಗುತ್ತೋ ಇಲ್ವೋ ಅಂತ ಇವತ್ತೇ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ತಂದ್ಬಿಟ್ಟೆ. ಅಕ್ಕ ವಿಕ್ರಾಂತ್ ಅವ್ರನ್ನ ಲವ್ ಮಾಡ್ತಿದ್ದಾಳೆ ಅಂತ ಗೊತ್ತಾದ್ರೆ ಅಮ್ಮ ತಡ್ಕೋತಾಳ. ಏಯ್, ನೀನೇನೆ ನಿಮ್ಮ ಅಕ್ಕಂದ್ರ ಥರ ಮಧ್ಯದಲ್ಲಿ ಏನೋ ಯೋಚನೆ ಮಾಡೋಕ್ಕೆ ಶುರು ಮಾಡಿಬಿಡ್ತೀಯಾ? ಹಿರಿಯಕ್ಕನ ಚಾಳಿ ಮನೆ ಮಕ್ಕಳಿಗೆಲ್ಲ ಅಂತ ಸುಮ್ಮನೆ ಗಾದೆ ಮಾಡಿದಾರಾ? ಒಂದ್ ಸೀರಿಯಸ್ ಡೌಟ್ ಅಮ್ಮ, ಅದನ್ನೇ ಯೋಚನೆ ಮಾಡ್ತಿದ್ದೆ. ಸೀರಿಯಸ್ಸಾ? ಏನೇ ಅದು? 2 ಗಾದೆಗಳ ಕನೆಕ್ಷನ್ ಬಗ್ಗೆ ಡೌಟು. ಗಾದೆ ಬಗ್ಗೆನಾ? ತಾನೊಂದು ಬಗೆದರೆ ದೈವ ಒಂದು ಬಗೆವುದು. ಹಾಗೆ ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತ ಗಾದೆಗಳಿದೆಯಲ್ಲ, ಇದಕ್ಕೇನಾದ್ರೂ ಕನೆಕ್ಷನ್ ಇರ್ಬೋದಾ ಅಂತ. ನೋಡು, ಅರ್ಥ ಆಗೋ ಹಾಗೆ ಈಗ ಸರಿಯಾಗಿ ಹೇಳಿದ್ರೆ ಸರಿ. ಸಿಂಪಲ್ ಅಮ್ಮ, ನಾವೇನೋ ಅನ್ಕೊಂಡಿರ್ತೀವಿ, ಬಟ್ ಅದ್ ನಡೆಯಲ್ಲ, ಏನೋ ಆಗ್ಬಿಡುತ್ತೆ. ಆಗ ನಾವು ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೊಳ್ಬೇಕು, ಇಲ್ಲ ಹೀಗಾಗೋಯ್ತಲ್ಲ ಅಂತ ಬೇಜಾರ್ ಮಾಡ್ಕೊಳ್ಬೇಕು. ಚೋಟುದ್ದ ಇದ್ರು ಭಲೆ ಇದೆಯಾ ಕಣೆ ನೀನು. ನಮ್ಮ ಹತ್ರ ಎಲ್ಲ ಎಕ್ಸಾಮ್ ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳಿ ಈಗ ಈ ಥರ ಎಲ್ಲ ಪೀಠಿಕೆ ಹಾಕ್ತಿದ್ಯಾ? ಯಾವಾಗ ನೋಡಿದ್ರು ಪುಸ್ತಕ ಹಿಡ್ಕೊಂಡು ಕೂತಿರ್ತಿದ್ದೆ. ಮಾರ್ಕ್ಸ್ ಏನಾದರೂ ಕಡಿಮೆ ಬರಲಿ ಕಿವಿ ಹಿಂಡ್ತೀನಿ. ಬಾಯಿ ಈಗ. ನಮಸ್ಕಾರ ಅರ್ಚಕ್ರೆ. ನಮಸ್ಕಾರ. ಇಲ್ಲಿ ಬಂದು ಹರಕೆ ಕಟ್ಕೊಂಡ್ಮೇಲೆ ನಮ್ಮ ಆರ್ತಿಗೆ ತುಂಬ ಒಳ್ಳೆ ಸಂಬಂಧ ಬಂತು. ಅದಕ್ಕೆ ಧಾರೆ ಸೀರೆನ ದೇವ್ರ ಇರೋ ಥರ ಆಶೀರ್ವಾದ ಮಾಡಪ್ಪ.